ಭೀಮ್ ಕುಮಾರ್ ಅವರು ನಿಮ್ಮ ಮತ್ತು ನಿಮ್ಮ MLAಗಳ ಲಿಂಕನ್ನು ಲೋಕಾಯುಕ್ತಕ್ಕೆ ಒಪ್ಪಿಸಿದ್ದಾರೆ. ಮೇಲ್ನೋಟಕ್ಕೆ ಹೇಳೋದಾದರೆ ಇಡೀ ರಾಜ್ಯದ ಅರಣ್ಯ ಸಂಪತ್ತನ್ನು ಲೂಟಿ ಹೊಡೆಯೋ ಹುನ್ನಾರದಲ್ಲಿ ನೀವಿರೋ ಹಾಗಿದೆ. ನೋಡಿ ಗೋಪಾಲ್ ಉಪ್ಪುಂದ್ ಅವರೇ, ಸಾಯಿ ಮೀರಾ ಕಂಪನಿ ಶೇರ್ಸ್ಗಳಲ್ಲಿ ನಿಮ್ಮ ಸಂಸ್ಥೆಯ ಶೇರ್ಗಳಿವೆ ಅಂತ ರುಜುವಾತಾಗಿದೆಯಲ್ಲ? ಅಲ್ಲ ನೋಡಿ, ಸಾಯಿ ಮೀರಾದಂಥ ಸಂಸ್ಥೆಗಳು ಕಾಡಿಗೆ ಹೋದರೆ ಅಭಿವೃದ್ಧಿ ಆಗುತ್ತೆ, ಕಾಡಿನ ಜನರ ಉದ್ಧಾರ ಆಗುತ್ತೆ. ಈಗ ನೋಡಿ, ಅವನ್ಯಾರೋ ಒಬ್ಬ ಟ್ರೈಬಲ್ಲು, ಇಂಥದ್ನೆಲ್ಲ ಹೇಳಕ್ ನಂಗೆ ಸ್ವಲ್ಪ ಮುಜುಗರ ಆಗತ್ತೆ. ಆದ್ರೆ ಏನು ಮಾಡೋದು ಹೇಳಿ, ಅವನ್ಯಾರೋ ಒಬ್ಬ ಟ್ರೈಬಲ್ಲು ಒಬ್ಬ ಹುಡುಗಿನ 1 ತಿಂಗಳು ತನ್ನ ಮನೆಯಲ್ಲಿ ಚೈನಾ ಕಟ್ಟಾಕಿದ್ನಂತಲ್ರಿ. ಅಲ್ರಿ, ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಮ್ಮ ತಾಯಿ ಅಂತ ಕರಿತೀವಿ. ಅಂಥದ್ರಲ್ಲಿ ಕಟ್ಟಾಕೋದು ಅಂದ್ರೆ ಇಂಥದ್ದೆಲ್ಲ ಯಾಕಾಗತ್ತೆ ಹೇಳಿ? ಶಿಕ್ಷಣ ಇಲ್ಲ. ಸಾಯಿ ಮೀರಾದಂತಹ ಸಂಸ್ಥೆಗಳು ಕಾಡಿಗೆ ಹೋದ್ರೆ ಆ ಜನರ ಅಭಿವೃದ್ಧಿ ಆಗತ್ತೆ, ಖಂಡಿತ ಆಗತ್ತೆ, ಅನುಮಾನನೇ ಬೇಡ. ಆದ್ರೆ ನಿಮ್ ಗುಂಡಗಳು ಅವರ ದೇವಾಲಯವನ್ನ ಒಡಿಲಿಕ್ಕೆ ಹೋದಾಗ ಅಲ್ಲಿಯ ಟ್ರೈಬಲ್ಸ್ಗಳು ಅವರನ್ನ ವಿರೋಧಿಸಿ ಹೊಡೆದಿದ್ರಂತಲ್ಲ? ನೋನೋ, ಇದೆಲ್ಲ ಕೆಂಪೊಡ್ದು ಕೆಲಸ. ನಮ್ಮ ದೇಶದ ಅಭಿವೃದ್ಧಿನ ಹಾಳು ಮಾಡಕ್ಕೆ ಅಂತಾನೆ ಕೆಲವು ಜನ ಇರ್ತಾರ್ರಿ, ಬಾವುಟ ಹಿಡ್ಕೊಂಡು. ಹೌ ಡು ಯು ಫೀಲ್ ನೌ? ಫೈನ್ ಸರ್. ಈ ರಿಪೋರ್ಟಲ್ಲಿ ನಿಮ್ಮ ಸೈನ್ ಬೇಕಿತ್ತು. ಇಲ್ಲಿ ಕಾಡಲ್ಲಿ ನಮಗಿನ್ನೂ 5 ಹೆಣ ಸಿಕ್ಕಿದೆ. ಅದು ಚಾಕು ಮೇಲಿರೋ ರಕ್ತದ ಜೊತೆ ಮ್ಯಾಚ್ ಆಗಿದೆ. ಇನ್ನು 3 ಜನ ಯಾರು? ಇನ್ನೂ 3 ಜನನ? ಅಲ್ಲ, ಎಲ್ಲರೂ ಆ ಟಿಂಬರ್ ಮಾಫಿಯಾ ಶಂಕರ್ ಗ್ಯಾಂಗ್ನವ್ರೆ. ಅಲ್ಲ, ಅವನು ರಾಜೇಶ್ ಮತ್ತು ಬೆಳ್ಳಿಯನ್ನ ಸಾಯಿಸಿದ್ನಲ್ವಾ? ಹೇ, ಇಲ್ಲ ಇಲ್ಲ, ಅವರಿಬ್ಬರು ಬೆಂಗಳೂರಲ್ಲಿದ್ದಾರೆ. ನಾನು ಫೋನಲ್ಲಿ ಮಾತಾಡಿದೆ ಅವ್ರ ಹತ್ರ. ಇವನೇ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ನಂತೆ. ಆ್ಯಕ್ಚುಲಿ ನನ್ನ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಆಗಿ ನಾನು ಇದೇ ಫಾರೆಸ್ಟ್ ರೇಂಜಲ್ಲಿ ಇರ್ತೀನಿ. ಡಿಸ್ಚಾರ್ಜ್ ಆದಮೇಲೆ ಒಂದು ಸಲ ಬಂದು ಭೇಟಿಯಾಗಿ. ಓಕೆ, ಬಾಯ್. I knew him very well. He was an angel with a devil's cross. Forgive him if you can. Bye. ನೀವು ತುಂಬ ಚಂದ ಕಾಣ್ತೀರಿ, ತುಂಬ ಚಂದ.